ಮೊದಲನೇದಾಗಿ ಆಚಾರ್ಯ ತಮಿಳೇ ಚರ್ಚೆನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಈ ವರದಿಯಲ್ಲಿ ಹೇಳಿದ್ವಿ, ಈ ಕಾಣಿಕೆ ಅಥವಾ ಹುಂಡಿ ಕಾಸು ಅನ್ನೋದು ಕೇವಲ ಹಣ ಅಥವಾ ಅದಕ್ಕಿರುವ ಮೌಲ್ಯದ ಆಧಾರದ ಮೇಲೆ ತುಲನೆ ಮಾಡ್ಲಿಕ್ಕೆ ಆಗೋದಿಲ್ವೇನೋ. ಭಕ್ತ ಹಾಗೆ ಭಗವಂತನ ನಡುವೆ ಆಗುವ ಒಂದು ಭಾವನಾತ್ಮಕ ಒಡಂಬಡಿಕೆ ಒಪ್ಪಂದ ಅದನ್ನ ಈಗ ಆಲ್ರೆಡಿ ಕಳ್ಳರ ಕೈ ಸೇರ್ತಾ ಇದೆ ಅನ್ನೋದಕ್ಕೆ ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಹಿಂದೂ ಕೂಡ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸ್ಬಿಟ್ಟಿದ್ದೀವಿ. ಹಿಂಗಿದ್ದಾಗ ಕಳ್ಳರಿದ್ದಾರೆ ಅಂತ ಗೊತ್ತಾದಾಗ ಕಣ್ಗಾವಲು ಹಾಕೋದು ಸರಿ ಅಲ್ವಾ ಅಂತ ಹೇಳಿ. ನಿಜವಾಗ್ಲೂ ನೀವು ಹೇಳಿದ ಹಾಗೆ ಅವಶ್ಯವಾಗಿ ಆ ಪವಿತ್ರವಾದ ಒಂದು ದೇವಸ್ಥಾನದ ಪರಿಸರದಲ್ಲಿ ಈ ತರಹದ ಕೆಲವು ಅವ್ಯವಹಾರ ನಡೀತಾ ಇದ್ದರೆ ಅಲ್ಲಿ ಕಣ್ಗಾವಲನ್ನು ಅವಶ್ಯವಾಗಿ ಹಾಕಬಹುದು, CC ಕ್ಯಾಮ್ರಾ ಹಾಕಬಹುದು. ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಲ್ಲಿ ಅದು ಹಾಕಿರ್ತಕ್ಕಂಥದ್ದು ನಾವು ನೋಡ್ತೇವೆ ಇದೆ. ಆದರೂ ಕೂಡ ಅಂದರೆ ಕೆಲವು ಸಲ ಪ್ರಮಾದವಶಾತೋ ಅಥವಾ ಏನೋ ಅತಿ ಆಸೆಯಿಂದಲೋ ಅಲ್ಲಿಯ ಅಂದರೆ ಅರ್ಚಕರು ಇರಬಹುದು ಅಥವಾ ಅಧಿಕಾರಿಗಳು ಇರಬಹುದು ಅಥವಾ ಯಾವುದೇ ಕೆಲಸಗಾರ ಇರಬಹುದು. ಸಾಮಾನ್ಯವಾಗಿ ಮನುಷ್ಯನ ಒಂದು ಮನಸ್ಸು, ಬುದ್ಧಿ, ಸ್ವಭಾವ ದುಡ್ಡು ನೋಡಿದ ಮೇಲೆ ಸ್ವಲ್ಪ ಆಸೆ ಬರೋದು ಸ್ವಾಭಾವಿಕ. ಆದರೆ ಸರ್ವಥಾ ದೇವದ್ರವ್ಯವನ್ನು ಅಂದರೆ ಭಗವಂತನ ಹಣವನ್ನು ನೀವು ಹೇಳಿದ ಹಾಗೆ ಅದು ದೇವಸ್ಥಾನಕ್ಕೆ ಉಪಯೋಗವಾಗಬೇಕು, ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಲಿ ಅಥವಾ ಅದು ಭಕ್ತರ ಅನುಕೂಲತೆಗಾಗಲಿ ಯಾವುದೇ ರೀತಿಯ ಒಂದು ಆಗಬೇಕು. ಹಿಂದಿನ ಕಾಲದಲ್ಲೆಲ್ಲ ದೇವಸ್ಥಾನದ ಒಂದು ಹೊಲಗಳಿರ್ತಾ ಇತ್ತು, ಜಮೀನುಗಳು ಅಥವಾ ಹಣಗಳಿರಬಹುದು, ದುಡ್ಡು ಕಾಸು ಬೆಳ್ಳಿ ಬಂಗಾರಗಳು. ದೇವರಿಗೆ ಆಭರಣದ ಜೊತೆಗೆ ಊರಿನ ಭಕ್ತರಿಗೆಲ್ಲ ಅನ್ನದಾನ ಆಗ್ತಾ ಇತ್ತು. ಅದರಿಂದ ಅಂದರೆ ಇಡೀ ಊರಿಗೆ, ಸಮಾಜಕ್ಕೆ, ಭಕ್ತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ದೇವಸ್ಥಾನದ ದ್ರವ್ಯ ಹಣ ಅಂಬೋದು ಇರತಕ್ಕಂಥದ್ದು. ಆದ್ದರಿಂದ ಸರ್ವಥಾ ದೇವಸ್ಥಾನದ ಹಣವನ್ನು ಅಪಹರಣ ಮಾಡತಕ್ಕಂಥದ್ದು ಅದು ಮಹಾ ಅಪರಾಧ. ಶಾಸ್ತ್ರೀಯ ದೃಷ್ಟಿಯಿಂದ ನಾವು ಆಧ್ಯಾತ್ಮಿಕ ದೃಷ್ಟಿ ಹಿನ್ನೆಲೆಯಲ್ಲಿ ವಿಚಾರ ಮಾಡೋದಾದರೆ ಬೇಕಾದಷ್ಟು ಅದಕ್ಕೆ ಅಂದರೆ ಪಾಪವನ್ನು ಹೇಳಿದ್ದಾರೆ, ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ, ಅದು ದೊಡ್ಡ ಅಪರಾಧವನ್ನು ಹೇಳಿದ್ದಾರೆ. ಅಂದರೆ ಬ್ರಹ್ಮಸ್ವ ಅಪಹರಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಭಗವಂತನ ದ್ರವ್ಯವನ್ನು ಅಪಹರಣ ಮಾಡಿದರೆ, ಬ್ರಹ್ಮಸ್ವ ಅಪಹರಣ ಮಾಡಿದರೆ 7 ಅಂದರೆ ಅವನ ಹಿಂದಿನ 7 ಕುಲದವರೆಗೂ ಅವನಿಗೆ ಏಳಿಗೆ ಇಲ್ಲ ಎಂಬ ಮಾತು. ಅವನ 7 ಕುಲಗಳು ಕೂಡ ನಾಶವಾಗಿ ಹೋಗುತ್ತವೆ ಎಂಬ ಮಾತನ್ನು ಹೇಳ್ತೀವಿ. ಎಷ್ಟು ವಿಚಿತ್ರ ಅಂದ್ರೆ ನೋಡಿ, ಕಬ್ಬಿಣದ ಪುಡಿ ತಿಂದು ಜೀರ್ಣ ಮಾಡಿಕೊಳ್ಬಹುದಂತ, ಕಲ್ಲಿನ ಪುಡಿ ತಿಂದು ಜೀರ್ಣ ಮಾಡಿಕೊಳ್ಬಹುದು. ಆದರೆ ಭಗವಂತನ ದ್ರವ್ಯ ಮೋಸದಿಂದ ನಾವು ಅಂದರೆ ಸ್ವೀಕಾರ ಮಾಡ್ತೇವೆ, ತಿಂತೇವೆ ಅಂದರೆ ಅದು ಸರ್ವಥಾ ಎಂದಿಗೂ ಜೀರ್ಣ ಆಗಲಿಕ್ಕಿಲ್ಲ. ಕ್ಷಮೆ ಇರಲಿ, ಬಟ್ ಇದನ್ನ ಅರಿತವರೇ ಅನೇಕ ಬಾರಿ ಕಳ್ಳರಾಗ್ತಾ ಇರೋದು. ಅಂದ್ರೆ ಹೊರಗಿನವ್ರು ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋದ್ರೆ ಅವರ ಜೀವನದ ಅನಿವಾರ್ಯತೆ ಹಂಗೊಂದು ಪರಿಸ್ಥಿತಿ ತಂದು ಬಿಡುತ್ತೇನೋ ಅಂತ ಅನ್ಬೋದು. ಅನುಕಂಪ ಅಲ್ಲ, ಬಟ್ ಪರಿಸ್ಥಿತಿಯ ವಿವರಣೆ ಹಂಗೆ ಹೇಳ್ಬೋದು. ಬಟ್ ದೇವಸ್ಥಾನದಲ್ಲೇ ಇರುವವರು, ದೇವರ ಕಾರ್ಯಗಳನ್ನ ಮಾಡುವವರು, ಹಾಗೆ ಭಕ್ತರು ಭಗವಂತನ ನಡುವೆ ಸೇತುವೆಯಾಗಿ ನಿಂತಿರುವ ದೇವಸ್ಥಾನದ ಸಿಬ್ಬಂದಿಗಳೇ ಹಿಂಗೆ ಕಳ್ಳರು ಅನ್ನೋ ಆರೋಪ ಹೊತ್ಬಿಟ್ಟಿದ್ದಾಗ ಅವ್ರಿಗೆ ಇವೆಲ್ಲ ಅರಿವಿರುವಂಥದ್ದೇ. ನೋಡಿ, ಇದು ಯಾತಕ್ಕಾಗಿ ಹೀಗಾಗಬಹುದು ಅಂದರೆ ನಾವು ಚಿಂತನೆ ಮಾಡಬಹುದು. ಪುಣ್ಯ ಪಾಪಗಳ ಭಯ ಇಲ್ಲ, ಧರ್ಮದ ಭಯ ಇಲ್ಲ. ಕೇವಲ ಈಗಿನ ಕಾಲಕ್ಕೆ ಅಧ್ಯಾತ್ಮ ಯುಗ, ಕಂಪ್ಯೂಟರ್ ಯುಗ, ಓಡುವ ಯುಗ, ಕೇವಲ ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ. ಒಂದು ಮಾತಿದೆ, ಕೆಲವರು ಬೇರೆ ದಾರ್ಶನಿಕರು ಹೇಳ್ತಾರೆ, ಈ ಪುಣ್ಯ ಪಾಪ ಸ್ವರ್ಗ ನರಕ ಇದು ಎಲ್ಲಿದೆ, ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ ಇಲ್ಲ ಅಂತ ಹೇಳೋದುಂಟು. ಅಂದರೆ ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಒಂದು ಮಾತು. ಸಾಲ ಮಾಡಿ ಆದರೂ ಅಡ್ಡಿ ಇಲ್ಲ, ತುಪ್ಪ ತಿನ್ನು ಅಂತ. ಕೇವಲ ಜೀವನದಲ್ಲಿ ಎಂಜಾಯ್ಮೆಂಟ್ ಅಂದರೆ ನಾವು ಮಜಾ ಮಾತ್ರ ಮಾಡ್ತೇವೆ, ನಮಗೆ ಬೇಕಾದ ಬೇರೆ ಏನಾಗುತ್ತದೋ ಬಿಡುತ್ತದೋ, ಅಂದರೆ ನಮಗೆ ಮುಂದಿನ ಜನ್ಮದಲ್ಲಿ ಏನಾಗುತ್ತದೋ ಬಿಡುತ್ತೋ. ಈಗಂತೂ ನಾವು ಅದು ದೇವರದೋ, ಬ್ರಾಹ್ಮಣರದೋ, ಸಜ್ಜನರದೋ, ಯಾವುದೋ ಒಬ್ಬ ಸಾತ್ವಿಕ ಯಾರ ಹಣ ಆದರೆ ಏನ್ರೆ ನನಗೆ ಬೇಕು ಸಾಕು, ಈ ರೀತಿ ಸ್ವೇಚ್ಛಾಚಾರದ ಒಂದು ಪ್ರವೃತ್ತಿ. ಪಾಪಗಳ ಭಯ ಇಲ್ಲ, ನರಕದ ಭಯ ಇಲ್ಲ. ಅಂದರೆ ಆಸ್ತಿಕ್ಯ ಬುದ್ಧಿಯ ಮೇಲೆ ವಿಶ್ವಾಸ ಇದೆ, ದೇವರು ಧರ್ಮ ಶಾಸ್ತ್ರಗಳ ಮೇಲೆ ವಿಶ್ವಾಸ ಇಲ್ಲ. ಅದಕ್ಕಾಗಿ ಈ ತರಹ ಒಂದು ಪರಿಸ್ಥಿತಿಗಳ ನಿರ್ಮಾಣ ನಿಶ್ಚಿತವಾಗಿ ಆಗುತ್ತದೆ. ಆದ್ರೆ ಒಂದು ಮಾತು ಹೇಳಿದ್ದಾರೆ ಕೊನೆಗೆ, ಅತಿಯಾದ ಪಾಪ ಕಾರ್ಯ, ಅತಿಯಾದ ದುಷ್ಟತನ ಅಂದ್ರೆ ಪರೋಪಕಾರ ಇಲ್ಲ, ಏನಿಲ್ಲ, ಬೇರೆಯವರ ಹಣ ಹೊಡೆಯೋದು, ತಿನ್ನೋದು, ಮಜಾ ಮಾಡೋ ಮಾಡ್ತೀಯಲ್ಲ, ಅತ್ಯುತ್ಕಟ ಈ ಪುಣ್ಯ ಪಾಪ ಇಹೈವ ಫಲಮಶ್ನುತೆ ಅಂತ ಒಂದು ಮಾತು ಶಾಸ್ತ್ರ ಹೇಳ್ತಾರೆ. ಅತಿಯಾಗಿ ನೀ ಹೆಚ್ಚಾಗಿ ಮಾಡುವ ಅದು ಪುಣ್ಯಕರ್ಮವಾಗಲಿ ಪಾಪಕರ್ಮವಾಗಲಿ ಅದು ಈ ಜನ್ಮದಲ್ಲೇ ನಿನಗೆ ಫಲ ಕೊಡುತ್ತದೆ, ಅದು ನಿಶ್ಚಿತ, ಯಾವುದೋ ಒಂದು ರೂಪದಿಂದ ಅಂತ. ಮುಖ್ಯವಾಗಿ ಶ್ರದ್ಧೆ ವಿಶ್ವಾಸ ಬೇಕು.